ಹನುಮಾನ್ ಗಡಿಯಲ್ಲಿ ನಮಾಜ್ ನಡೆದಿದ್ದು ನಿಜಾನ? ಉತ್ತರ ಪ್ರದೇಶದಲ್ಲಿ ಜೋರಾಯಿತು ವಾಗ್ಯುದ್ಧ. ಯೋಗಿ ಹೇಳಿಕೆಗೆ ಅವಿಮುಕ್ತೇಶ್ವರಾನಂದಜಿ ಕೆಂಡಾಮಂಡಲ. ಉತ್ತರ ಪ್ರದೇಶ ಚುನಾವಣೆ ಹತ್ತಿರ ಬರುತ್ತಿರುವಂತೆಯೇ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇವೆ. ಸಾಮಾನ್ಯವಾಗಿ ರಾಜಕಾರಣಿಗಳು ವಾಗ್ದಾಳಿ ಮಾಡೋದನ್ನು ನೋಡಿದ್ದೇವೆ. ಆದರೆ ಉತ್ತರ ಪ್ರದೇಶದ ವಿಶೇಷ ಅಂದ್ರೆ ಇಬ್ಬರು ಧಾರ್ಮಿಕ ವ್ಯಕ್ತಿಗಳ ಮಧ್ಯೆ ವಾಗ್ಯುದ್ಧ ನಡೀತಿದೆ. ಅಫ್ಕೋರ್ಸ್ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾದರೂ ಅವರು ಗೋರಖ್ಪುರದ ಮಠದ ಸನ್ಯಾಸಿಯೇ. ಯೋಗಿ ನೀಡಿದ ಒಂದು ಹೇಳಿಕೆ ಮತ್ತೊಬ್ಬ ಸ್ವಾಮೀಜಿ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದಜಿಯವರನ್ನು ಕೆರಳಿಸಿಬಿಟ್ಟಿದೆ. ಹಾಗಾದರೆ ಯೋಗಿ ಹೇಳಿದ್ದಾದರೂ ಏನು? जो ये लोग आस्था की बात करते हैं, याद करो ना, इन्होंने तो हमारी पवित्र हनुमान गढ़ी में इन्होंने तो वहां नमाज भी पढ़वाने का काम किया था. आप सोचो, कल्पना करिए, क्या कोई जामा मस्जिद में कभी हनुमान चालीसा का पाठ कर पाएगा? क्या सरकारें करवा पाएंगी? क्या समाजवादी पार्टी और कांग्रेस करवा पाएगी? अगर नहीं करा पाएगी तो ये पाप क्यों करवाया गया था? अयोध्या में हनुमान गढ़ी की सीढ़ियों पर नमाज पढ़वाने का पाप क्यों करवाया गया था? ರಾಮ ಮಂದಿರ ಹುಂಡಿ ಹಣದ ಬಗ್ಗೆ ಮಾತಾಡೋರು ಹಿಂದೆ ಏನು ಮಾಡಿದ್ರು ಅಂತ ಯೋಗಿ ಇಲ್ಲಿ ಪ್ರಶ್ನಿಸಿದ್ದಾರೆ. ದಶಕದ ಹಿಂದೆ ಅಯೋಧ್ಯೆಯ ಹನುಮಾನ್ ಗಡಿಯಲ್ಲಿ ನಮಾಜ್ ಮಾಡಿದವರ ಪರ ನಿಂತಿರುವವರು ಯಾರು ಅನ್ನೋ ಯೋಗಿ ಪ್ರಶ್ನೆಗೆ ಸ್ವಾಮಿ ಅವಿಮುಕ್ತೇಶ್ವರಾನಂದಜಿ ಕೆಂಡಮಂಡಲವಾಗಿ ಬಿಟ್ಟಿದ್ದಾರೆ. हनुमान गढ़ी की सीढ़ी में कब नमाज हुई? सिद्ध करके दिखाओ, नहीं तो गद्दी छोड़ो झूठ बोलने के लिए. देश के सामने अयोध्या जी जैसे पवित्र क्षेत्र में आकर के तुम झूठ बोलते हो. कब हुई सीढ़ी में नमाज? बताओ. ಹನುಮಾನ್ ಗಡಿಯಲ್ಲಿ ನಮಾಜ್ ಯಾವಾಗ ನಡೆದಿತ್ತು? ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಮ ಮಾತಿಗೆ ಸಾಕ್ಷ್ಯ ಕೊಡಿ ಅಂತ ಶಂಕರಾಚಾರ್ಯರು ಗುಡುಗಿದ್ದಾರೆ. ಇವರ ಈ ಆಗ್ರಹದ ಬೆನ್ನಲ್ಲೇ ವಿವಿಧ ಮಾಧ್ಯಮಗಳು ಹಳೆಯ ವಿಡಿಯೋವೊಂದನ್ನು ಬಿತ್ತರಿಸಿವೆ. 2003ರಲ್ಲಿ ಅಯೋಧ್ಯೆಯ ಹನುಮಾನ್ ಗಡಿಯಲ್ಲಿ ನಮಾಜ್ ನಡೆದ ದೃಶ್ಯ ಅದು. ಇದರಲ್ಲಿ ಗಣೇಶನ ವಿಗ್ರಹಕ್ಕೆ ಬಟ್ಟೆಯೊಂದನ್ನು ಮುಚ್ಚುವ ದೃಶ್ಯವೂ ಒಳಗೊಂಡಿದೆ. ಈ ದೃಶ್ಯಗಳನ್ನು ಅಂದಿನ ಡಿಜಿಪಿ ಬ್ರಿಜ್ಲಾಲ್ ಕೂಡ ಬೆಂಬಲಿಸಿದ್ದಾರೆ. ಹೌದು, ಅಂದು ಹನುಮಾನ್ ಗಡಿಯಲ್ಲಿ ನಮಾಜ್ ನಡೆದಿದ್ದು ನಿಜ ಅಂತ ಅವರು ಹೇಳಿಕೆ ನೀಡಿದ್ದಾರೆ. उत्तर प्रदेश की यहाँ प्रधान मुख्यमंत्री निवास में रोजा इफ्तार तो होता ही था और सभी मंत्रीगण सीनियर अफसर जाते थे, गोल टोपी और गमछा गले में डालकर रोजा इफ्तार में भाग लेते थे. कुछ आईएएस आईपीएस अधिकारी जो डीएम थे, एसएसपी थे, एसपी थे, कमिश्नर थे, डीआईजी थे, आईजी थे, उन लोगों ने अपने घरों में रोजा इफ्तार कराना शुरू कर दिया, जिससे वे उस समय की जो सरकार थी समाजवादी की, उनके नजरों में चढ़ जाए. मैंने वो जमाना भी देखा है. ಈ ಮಧ್ಯೆ ಎಸ್ಟಿಎಸ್ಪಿ ಪಕ್ಷದ ನಾಯಕ ಓಂ ಪ್ರಕಾಶ್ ಕೂಡ ಶಂಕರಾಚಾರ್ಯರ ನಡೆಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಕಾವಿ ಬಿಟ್ಟು ಕುರ್ತಾ ಪೈಜಾಮಾ ಹೊಲಿಸಿಕೊಂಡು ಸಮಾಜವಾದಿ ಪಕ್ಷದ ಬಾವುಟ ಹಿಡಿದು ಓಡಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ. कुर्ता पैजामा सिया ले, समाजवादी पार्टी का झंडा गाड़ी में लगा लें और खुल करके बैटिंग करें. कोई भी शंकराचार्य का काम होता है अपने धर्म का प्रचार प्रसार करना, राजनीति में हस्तक्षेप नहीं करना. ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇವೆ. ಉತ್ತರ ಪ್ರದೇಶ ವಿಧಾನಸಭೆಗೆ ಚುನಾವಣೆಗಳು ನಡೆಯಲಿವೆ. ಹಾಗಾಗಿ ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಇಂತಹ ವಾಗ್ಯುದ್ಧಗಳು ಇನ್ನು ಮುಂದೆ ಇನ್ನಷ್ಟು ಜೋರಾಗಲಿವೆ.